ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಅರುಣಾರವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಏನಪ್ಪ ಅಂದರೆ, ಮೇಡಮ್, ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ಕೈಮದ್ದಾಗಲಿ ಏನೋ ಒಂದು ಕೆಟ್ಟ ಪ್ರಯೋಗವನ್ನು ಮಾಡ್ತಾ ಇರ್ತಾರಲ್ಲ, ಅದನ್ನು ನಾವು ತಡೆ ಹಿಡಿಯೋದಕ್ಕೆ ಅಂಥೇಳಿ ಕೆಲವು ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋದೆಲ್ಲ ಮಾಡ್ತೀವಿ. ಆದರೂ ಕೂಡ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ನಿಜವಾಗ್ಲೂ ದೈವಿಕ ಶಕ್ತಿ ಇದೆಯಾ? ಈ ಸಮಸ್ಯೆ ಯಾಕೆ ಬಗೆಹರಿಯೋದಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಅದಕ್ಕೆ ಉತ್ತರ ಏನಪ್ಪ ಅಂತ ಅಂದರೆ, ಈಗ ನಾನಾದ್ರೂ ಕೂಡ ಏನಾದರೂ ಒಂದು ಪ್ರಸಾದ ರೆಡಿ ಮಾಡಿಕೊಡೋದು, ಇಲ್ಲ ಸಂಜೀವಿನಿ ತೀರ್ಥ ಕೊಡೋ ಅಂಥದ್ದು, ಇಲ್ಲ ನೀವೇನಾದ್ರೂ ಸೇವನೆ ಮಾಡೋ ಅಂಥದ್ದು ಏನಾದ್ರೂ ಕೊಡೋ ಅಂಥದ್ದು, ಇಲ್ಲ ಎಳೆ ಕೊಡೋದು, ತಾಯ್ತ ಕೊಡೋದು, ಏನೇ ಒಂದು ಮಾಡಬೇಕಾದ್ರೂ ಕೂಡ ನನ್ನ ದೇವರನ್ನು ಪ್ರಾರ್ಥನೆ ಮಾಡಿ ಇಂಥವ್ರಿಗೆ ಹೀಗೆ ಒಳ್ಳೇದಾಗಬೇಕು ಅಂತೇಳಿ ಕೆಲವೊಂದು ಮೆಥಡ್ಸ್ ಇದೆ, ನಮ್ಮದೇ ಆಗಿರ್ತಕ್ಕಂಥದ್ದು. ಕೆಲವೊಂದು ಮಂತ್ರಗಳಿದೆ, ಪ್ರೇಯರ್ ಇದೆ. ಏಕೆಂದರೆ ದೈವಿಕ ಶಕ್ತಿಯಿಂದನೇ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಸುಮ್ಮನೆ ಮಾಡೋದಕ್ಕಾಗಲ್ಲ. ಹಾಗಾಗಿ ದೈವಿಕ ಶಕ್ತಿ ಖಂಡಿತವಾಗಿಯೂ ಇದೆ. ಈಗ ನೋಡಿ, ನಮ್ಮ ತಾತ ಮುತ್ತಾತ, ನಮ್ಮ ಅಪ್ಪಾಜಿ ಅವರೆಲ್ಲರೂ ಕೂಡ ನಾವು ಒಂದು ಜನ್ರೇಷನ್ನ ನಾವು ಲೆಕ್ಕ ಹಾಕೊಂತ ಹೋದಷ್ಟು ಒಂದು ದೈವಿಕ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದರಿಂದನೇ ಇದೆಲ್ಲ ಪಾಸಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ವೇಷಭೂಷಣಗಳು ಏನೇ ಚೇಂಜ್ ಆಗಿದ್ರೂ ಕೂಡ ಅಷ್ಟೇ, ನಾವು ಕೊನೆಯಲ್ಲಿ ನಮಗೇನು ಒಲಿದು ಬಂದಿರುತ್ತೋ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾನೇ ಉದಾಹರಣೆ. ನಾನು ಈ ವೃತ್ತಿ ಬೇಡ, ಅವರೆಲ್ಲ ಪಾರಂಪರ್ಯವಾಗಿ ಮಾಡ್ಕೊಂಬಂದಿದ್ದು ಅಂತ ನಾನು ಎಷ್ಟು ಪ್ರಯತ್ನ ಪಟ್ರು, ನಾನು ಬ್ಯೂಟಿ ಪಾರ್ಲರ್ ಮಾಡಬೇಕು, ನಾನು ಮಾಡ್ಲಿಂಗಿಗೂ ಹೋಗಬೇಕು, ಏನೇನೋ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಏನೂ ಆಗಲೇ ಇಲ್ಲ. ಕೊನೆಗೆ ಇದೇ ವೃತ್ತಿಗೆ ಹೇಳ್ಕೊಂಬಂತು. ಅಂದರೆ ಅವರ ಕೈಗುಣ ಎಲ್ಲದು ಕೂಡ ನನಗೆ ಕನೆಕ್ಟ್ ಆಗ್ತಾ ಬಂತು. ಜೊತೆಯಲ್ಲಿ ಅವ್ರು ಏನು ಈಗ ವಿದ್ಯೆ ಕಲಿತು ಇದನ್ನೆಲ್ಲ ಮಾಡ್ತಾಯಿದ್ರು, ಅದು ಕೂಡ ನನಗೆ ಕನೆಕ್ಟ್ ಆಯಿತು. ಆಟೋಮೆಟಿಕ್ಕಾಗಿ ನನಗಿದು ಬರ್ತಾ ಹೋಯಿತು. ಹಾಗಾಗಿ ಇದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂಥೇಳಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ದೈವ ಸಂಕಲ್ಪ ಇಲ್ದಲ್ಲೇ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಹತ್ರ ಯಾರಾದರೂ ಒಬ್ಬರು ಬಂದು ಪ್ರಸಾದ ತಗೋಬೇಕು, ಅವ್ರಿಗೇನೋ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಪರಿಹಾರ ಇಲ್ಲೇ ಇದೆ ಅಂತ ಅಂದರೆ ದೇವರು ನನ್ನ ಹತ್ರ ಕಳಿಸ್ತಾರೆ. ಇಲ್ಲ ಅಂತಂದರೆ ಕಳಿಸೋದಿಲ್ಲ. ಈಗ ನಿಮಗಾದ್ರೂ ಅಷ್ಟೇ, ನಿಮಗೆಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಇಂಥ ಕಡೆ ಹೋಗಿ ಅಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ದೇವರು ನಿಮಗೇನೆ ಒಂದು ದಾರಿ ತೋರಿಸ್ತಾರೆ. ಯಾರ್ದಾರು ಮುಖಾಂತರ ಹೇಳೋ ಅಂಥದ್ದು, ಇಲ್ಲ ನಿಮ್ಮ ಮನಸ್ಸಿಗೆ ಬರೋ ಅಂಥದ್ದು, ಈ ಥರ ಏನೋ ಒಂದು ದಾರಿ ತೋರಿಸ್ತಾರೆ, ಅಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ನೀವು ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರ ಅಂತ ತಿಳ್ಕೊಳ್ಳಿ. ಆ ದೇವಸ್ಥಾನದಲ್ಲಿ ಈಗ ದೇವರು ನಿಮಗೆ ಒಂದು ಸೂಚನೆ ಕೊಡುತ್ತೆ, ನೀನು ಇಂಥ ಕಡೆ ಹೋಗು, ಇಂಥ ಕಡೆ ಹೋದರೆ ನಿಮಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ. ಕೆಲವೊಬ್ಬರಿಗೆ ತಕ್ಷಣ ಸಮಸ್ಯೆ ಬಗೆಹರಿಯೋದಿಲ್ಲ. ಸ್ವಲ್ಪ ದಿವಸ ಟೈಮ್ ವೇಟ್ ಮಾಡಬೇಕಾಗುತ್ತೆ. ಅವರು ಎಷ್ಟು ಟೈಮು ವೇಟ್ ಮಾಡಿ ನೆಕ್ಸ್ಟು ಒಳ್ಳೆ ರಿಸಲ್ಟ್ ತೊಗೊತಾರೋ ಅಷ್ಟು ಒಳ್ಳೆಯದು. ತುಂಬ ಅವಸರ ಮಾಡೋದಕ್ಕೆ ಹೋಗಬಾರ್ದು. ದೈವಿಕ ಶಕ್ತಿ ಇಲ್ದಲೆ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನಾವೊಂದು ಸಂಜೀವಿನಿ ತೀರ್ಥ ರೆಡಿ ಮಾಡೋದಾಗಲಿ, ತಾಯ್ತ ಕಟ್ಟೋದಾಗಲಿ, ಒಬ್ರಿಗೆ ಎಳೆ ಕೊಡೋದಾಗಲಿ, ಪ್ರತಿಯೊಂದೂ ಕೂಡ ದೇವರ ಶಕ್ತಿಯಿಂದನೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ದೈವಿಕ ಶಕ್ತಿ ಇದೆ. ದೈವಿಕ ಶಕ್ತಿಯಿಂದ ನಿಜವಾಗ್ಲೂ ಕೂಡ ಒಳ್ಳೇದು ಆಗೇ ಆಗುತ್ತೆ. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಹಾಗೆ ನಿಮಗೆ ಏನಾದ್ರೂ ಇಂತಹ ವಿಷಯಗಳ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಗೊತ್ತಿರೋ ಅಷ್ಟು ನಾನು ಉತ್ತರ ತಿಳಿಸ್ಕೊಡ್ತೀನಿ. ನಮಸ್ಕಾರ.